ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಮೆಥಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ 5 ಅಂಕಕ್ಕೆ ಕೇಳುವಂತಹ ಇದರಲ್ಲಿ ಕೂಡ 2 ಮೆಥಡ್ ಬರುತ್ತೆ. ಸೊ ಅದರಲ್ಲಿ ಕೇವಲ ಇಂಟ್ರೆಸ್ಟ್ ಇನ್ಕಮ್ ಕ್ವಶನ್ ಅಲ್ಲಿ ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಂದ್ರೆ 2 ರೀತಿ ಇದೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 5 ಮಾರ್ಕ್ಸ್ ಅಲ್ಲಿ ಕೊಡೋದ್ರಲ್ಲಿ ಮಿಕ್ಸ್ ಇನ್ಕಮ್ ಕೊಡ್ತಾರೆ. ಅಂದ್ರೆ ರಾಯಲ್ಟಿ ಇನ್ಕಮ್, ಲಾಟರಿ ಇನ್ಕಮ್ ಮತ್ತೆ ಇಂಟ್ರೆಸ್ಟ್ ಇನ್ಕಮ್, ಈ ರೀತಿ ಮಿಕ್ಸ್ ಮಾಡಿ ಕೊಡೋದು ಒಂದು ಪ್ರಾಬ್ಲಮ್ ಇದೆ. ಬರೀ ಕೇವಲ ಇಂಟ್ರೆಸ್ಟ್ ಇನ್ ಇನ್ಕಮ್ಸ್ ಅಷ್ಟೇ ಕೊಡೋದು ಒಂದು ಮೆಥಡ್ ಇದೆ. ಇದರಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಅಷ್ಟೇ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಫಾರ್ಮ್ಯಾಟ್ ಸಮೇತ ನೋಡೋಣ. ಮೊದಲಿಗೆ ಫಾರ್ಮ್ಯಾಟ್ ಏನ್ ಹಾಕ್ತೀವಿ ಅಂದ್ರೆ ಕಾಂಪಿಟೇಷನ್ ಆಫ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೆಡ್ಡಿಂಗ್ ಹಾಕಿ 3 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ಇನ್ನರ್ ಕಾಲಮ್ ರುಪೀಸ್, ಔಟರ್ ಕಾಲಮ್ ರುಪೀಸ್. ಸೊ ಇದರಲ್ಲಿ ಏನ್ ತಗೋಬೇಕು ಅನ್ನೋದು ನೆನ್ಪಿಡೋದಕ್ಕಿಂತ ಬಿಡೋದ್ ನೆನ್ಪಿಟ್ರೆ ಸಾಕು. ಉಳಿದಿದ್ದೆಲ್ಲ ಐಟಮ್ ನಾವು ತಗೋತೀವಿ. ಸೊ ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಅಂದ್ರೆ ಇವುಗಳಿಗೆ ಯಾವುದೇ ಅಮೌಂಟ್ ನ ಎಂಟ್ರಿ ಮಾಡಲ್ಲ. ಯಾವ್ಯಾವ ಇನ್ಕಮ್ ಅಂದಾಗ ಇಕ್ವಿಟಿ ಶೇರ್ ಇಂದ ಏನಾದ್ರು ಇನ್ಕಮ್ ಕೊಟ್ರೆ ಪ್ರಾಫಿಟ್ ಅಂತ ಕೊಡ್ಲಿ, ಇಂಟ್ರೆಸ್ಟ್ ಅಂತ ಕೊಡ್ಲಿ, ಡಿವಿಡೆಂಡ್ ಅಂತ ಕೊಡ್ಲಿ. ಸೊ ಇಕ್ವಿಟಿ ಶೇರ್ ಇನ್ಕಮ್, ಪ್ರಿಫರೆನ್ಸ್ ಶೇರ್ ಮೇಲೆ ಇನ್ಕಮ್, ಅಂದ್ರೆ ಈ ಶಬ್ದಗಳು ಬಂದ್ರೆ ಸಾಕು. ಇಕ್ವಿಟಿ ಶೇರ್ ಅಂತ ಇದ್ರೆ, ಪ್ರಿಫರೆನ್ಸ್ ಶೇರ್ ಅಂತ ಇದ್ರೆ, ಡಿವಿಡೆಂಡ್ ಅನ್ನೋ ಶಬ್ದ ಇದ್ರೆ, ಅಗ್ರಿಕಲ್ಚರ್ ಅಂತ ಇದ್ರೆ, ಅದು ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಬಂದ್ರೆ ಅಲ್ಲ, ಅಗ್ರಿಕಲ್ಚರ್ ಅಂತ ಇದ್ರೆ, ಮತ್ತೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಬಂದ್ರೆ ಬೇರೆ ಬೇರೆ ಇಶ್ಯೂಸ್ ಇವೆ. 8th ಇಶ್ಯೂ, 3rd ಇಶ್ಯೂ, ಈ ರೀತಿಯಾಗಿ. ಸೊ ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿವಿಡೆಂಡ್, ಅಗ್ರಿಕಲ್ಚರ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇನ್ಕಮ್, ಈ 5 ಇನ್ಕಮ್ ನ ಬಿಟ್ಟು ಬೇರೆ ಏನ್ ಬಂದ್ರು ಕ್ವಶನ್ ಅಲ್ಲಿ ತಗೋಬೇಕು. ತಗೊಳ್ಳುವಾಗ ಅಮೌಂಟ್ ಅಲ್ಲಿ ಒಂದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಅವನ್ನ ನಾವು ಗ್ರಾಸಿಂಗ್ ಅಪ್ ಅಂತ ಕರಿತೀವಿ. ನೆಟ್ ಇನ್ಕಮ್ ಕೊಟ್ಟಿದ್ರೆ ಅವನ್ನ ಗ್ರಾಸ್ ಅಪ್ ಮಾಡಬೇಕು. ಯಾವಾಗ ಮಾಡಬೇಕು? ಇಂಟ್ರೆಸ್ಟ್ ಇನ್ಕಮ್ ಅಷ್ಟೇ ಇದು ನೋಡ್ತಾ ಇರೋದು. 100/90 ಓನ್ಲಿ ಅಪ್ಲೈ ಆಗುತ್ತೆ ಇಲ್ಲಿ. ಸೊ ಇದು ಬರೀ ಇಂಟ್ರೆಸ್ಟ್ ಇನ್ಕಮ್ ಇರೋದ್ರಿಂದ ಇಂಟ್ರೆಸ್ಟ್ ಗೆ 10% ಇರುತ್ತೆ. ಅದನ್ನ ನಾವು ಗ್ರಾಸ್ ಅಪ್ ಮಾಡೋದಕ್ಕೆ 100/90 ಮಾಡ್ತೀವಿ. ಯಾವಾಗ ಮಾಡ್ಬೇಕಂದ್ರೆ ಕೊಟ್ಟಂತ ಸೆಂಟೆನ್ಸ್ ನಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಇದ್ರೆ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂದ್ರೆ TDS ಅಂತ ಇದ್ರೆ, ಲಿಸ್ಟೆಡ್ ಸೆಕ್ಯೂರಿಟಿ ಅಂತ ಇದ್ರೆ, ನಾನ್ ಲಿಸ್ಟೆಡ್ ಸೆಕ್ಯೂರಿಟಿ ಅಂತ ಇದ್ರೆ, ಲಿಸ್ಟೆಡ್, ನಾನ್ ಲಿಸ್ಟೆಡ್, ಟ್ಯಾಕ್ಸ್ ಫ್ರೀ, TDS ಈ ಶಬ್ದಗಳಿದ್ರೆ ನೀವು ಗ್ರಾಸ್ ಅಪ್ ಮಾಡಬೇಕು. ಮತ್ತೆ ನೆಟ್ ಅಂತ ಇದ್ರು, ನೆಟ್ ಅಂತ ಇರಲ್ಲ ಇಂಟ್ರೆಸ್ಟ್ ಗೆ. ಸೊ ಈ 4 ಶಬ್ದದಲ್ಲಿ ಯಾವ್ದಾದ್ರು ಇದ್ರು ಕೂಡ ನೀವು 100/90 ಮಾಡಿ ಅಮೌಂಟ್ ಹಚ್ಚಬೇಕು. ಸೊ ಇಷ್ಟು ಫಾರ್ಮೆಟ್ ನೆನ್ಪಿಟ್ರೆ ಸಾಕು. ಅಂದ್ರೆ ಹೆಡ್ಡಿಂಗು ಮತ್ತು ಕಾಲಮು, ಬಿಡಬೇಕಾಗಿರೋ 5 ಐಟಮ್ಸ್, ಎಕ್ಸಾಮ್ ಆಗೋ 5 ಐಟಮ್ಸ್, ಕ್ಯಾಲ್ಕುಲೇಷನ್ 100/90 ಯಾವಾಗ ಮಾಡಬೇಕು, ಈ 4 ಶಬ್ದ ಇದ್ರೆ ಮಾಡಬೇಕು. ಒಂದು ಪ್ರಾಬ್ಲಮ್ ನೋಡೋಣ ಈಗ. Mr. Anil investment for the previous year 2015-16 was as follows. So total A, B, C, D, E, F, G 7 incomes ನ ಕೊಟ್ಟಿದ್ದಾರೆ. ಎಲ್ಲ ಇಂಟ್ರೆಸ್ಟ್ ಇನ್ಕಮ್ಸ್ ಇವು. ಸೊ ಇದರಲ್ಲಿ ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು, ಪ್ರಾಬ್ಲಮ್ ಸಾಲ್ವ್ ನೋಡ್ತಾ ಹೋಗೋಣ. ಸೊ ಆಮೇಲೆ ಡಿಡಕ್ಷನ್ ಇರುತ್ತೆ, ಆ ಡಿಡಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಆನ್ಸರ್ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೆಡ್ಡಿಂಗ್ ಹಾಕಿ 3 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ಇನ್ನರ್ ಕಾಲಮ್ ರುಪೀಸ್, ಔಟರ್ ಕಾಲಮ್ ರುಪೀಸ್. ಸೊ ನೀವು ಫಸ್ಟ್ ಟ್ರಾನ್ಸಾಕ್ಷನ್ ನೋಡಬಹುದು. ಇಲ್ಲಿ ಎ ಸೆಂಟೆನ್ಸ್ ನಲ್ಲಿ ಏನಿದೆ, ₹20,000 9% ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ. ಸೊ 20,000 ಗೆ 9% ಮಾಡೋಣ. ಬಂದ್ ಆನ್ಸರ್ ಔಟರ್ ಕಾಲಮ್ ಹಚ್ಚೋಣ. ಯಾಕೆ, ಈಗ ಕ್ವಶನ್ ಅಲ್ಲಿರೋ ಐಟಮ್ ಯಾವುದು, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ. ನಾ ಬಿಡೋ 5 ಐಟಮ್ ಹೇಗಿದೆ. ಸೊ ಈ 5 ಐಟಮ್ ನಲ್ಲಿ ಈ ಶಬ್ದ ಇಲ್ಲ, ಅಂದ್ರೆ ಇದು ತಗೊಳ್ಳೋ ಐಟಮ್. ಆಮೇಲೆ ಗ್ರಾಸ್ ಅಪ್ ಯಾವಾಗ ಮಾಡಬೇಕು, ಟ್ಯಾಕ್ಸ್ ಫ್ರೀ, TDS, ಲಿಸ್ಟೆಡ್, ನಾನ್ ಲಿಸ್ಟೆಡ್ ಬಂದ್ರೆ ಅದು ಕೂಡ ಬಂದಿಲ್ಲ. ಸೊ ಬರೀ ಅಮೌಂಟ್ ಗೆ ಪರ್ಸೆಂಟೇಜ್ ಮಾಡಿ ಡೈರೆಕ್ಟ್ ಅಮೌಂಟ್ ತೋರಿಸಿದ್ರೆ ಸಾಕು. ಸೊ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಮೌಂಟ್ ಇರೋದು 20,000, 9% ಹೇಳಿದ್ದಾರೆ, 1,800 ಆಗುತ್ತೆ. ಸೆಕೆಂಡ್ ಇನ್ಕಮ್ ನೋಡೋಣ. ಬಿ 45,000 10% ಮುನ್ಸಿಪಲ್ ಡಿವೆಂಚರ್ ಟ್ಯಾಕ್ಸ್ ಫ್ರೀ. ಸೊ ಮುನ್ಸಿಪಲ್ ಡಿವೆಂಚರ್ ತಗೊಳ್ಳುವಂತ ಐಟಮ್, ಬಿಡುವಂತ ಐಟಮ್ ನ ಶಬ್ದ ಇಲ್ಲ ಅಲ್ಲಿ. 45,000 ಮೇಲೆ 10% ಮಾಡೋಣ, 4,500. ಇದನ್ನ ಡೈರೆಕ್ಟ್ ಆಗಿ ತಗೊಳಕ್ ಬರಲ್ಲ, ಯಾಕಂದ್ರೆ ಇದರಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ಶಬ್ದ ಬಂದಿದೆ. ಸೊ ಟ್ಯಾಕ್ಸ್ ಫ್ರೀ ಅಂತ ಶಬ್ದ ಬಂದ್ರೆ ನಾವು ಗ್ರಾಸ್ ಅಪ್ ಮಾಡಬೇಕು. 45,000 ಇಂಟು 10% ಮಾಡಿದಾಗ 4,500 ಬಂತು. ಗ್ರಾಸ್ ಮಾಡ್ಬೇಕಂದ್ರೆ 100/90 ಮಾಡಬೇಕು, ಅವಾಗ 5,000 ಆಯ್ತು. ಸಿ ಇನ್ಕಮ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಬಂದಿದೆ. ಸೊ ಎಷ್ಟು ಅಮೌಂಟ್ ಕೊಟ್ಟರು, ಏನ್ ಪರ್ಸೆಂಟೇಜ್ ಕೊಟ್ಟರು ಯೂಸ್ ಇಲ್ಲ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಏನಂದ್ರೆ ಎಕ್ಸಾಮ್ಟ್ ಐಟಮ್ ಅದು. ಸೊ ನೀವು ಬರೆದು ಅದನ್ನ ಎಕ್ಸಾಮ್ಟ್ ಅಂತ ಬರಿಬೇಕು, ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಡೈರೆಕ್ಟ್ ಆಗಿ ನೀವು ಬಿಡೋ ಹಾಗಿಲ್ಲ. ಸೊ ಎಕ್ಸಾಮ್ಟ್ ಅಂತ ಬರೆದಿದ್ದೀನಿ. ಡಿ ಸೆಂಟೆನ್ಸ್ ನೋಡೋಣ. 1,50,000 10% ಡಿವೆಂಚರ್ಸ್ ಆಫ್ ಟೆಕ್ಸ್ಟೈಲ್ಸ್ ಮಿಲ್ಸ್ ಲಿಮಿಟೆಡ್. ಸೊ 1,50,000 ಮೇಲೆ 10% ಮಾಡೋಣ. ಸೊ ಯಾವುದೇ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ, 15,000 ಬರುತ್ತೆ. ಇನ್ನು ಈ ಅಡ್ಜಸ್ಟ್ಮೆಂಟ್ ನೋಡಿ, 80,000 10% ಪ್ರಿಫರೆನ್ಸ್ ಶೇರ್ ಅಂತ ಇದೆ. ಸೊ ಪ್ರಿಫರೆನ್ಸ್ ಶೇರ್ ಎಕ್ಸಾಮ್ಟ್ ಐಟಮ್. ಇಕ್ವಿಟಿ ಶೇರ್ ಬಂದ್ರೆ, ಪ್ರಿಫರೆನ್ಸ್ ಶೇರ್ ಅಂತ ಬಂದ್ರೆ, ಡಿವಿಡೆಂಡ್ ಅಂತ ಬಂದ್ರೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಬಂದ್ರೆ, ಅಗ್ರಿಕಲ್ಚರ್ ಅಂತ ಬಂದ್ರೆ ಎಕ್ಸಾಮ್ಟ್ ಅಂತ ಬರೀಬೇಕು. ಸೊ 80,000 ಮೇಲೆ 10% ಅನ್ನೋದನ್ನ ಮಾಡಿಲ್ಲ, ಎಕ್ಸಾಮ್ಟ್ ಅಂತ ಬರೆದಿದ್ದೀನಿ, ಯಾಕಂದ್ರೆ ಅದು ಪ್ರಿಫರೆನ್ಸ್ ಶೇರ್ ಅಂತ ಇರೋದ್ರಿಂದ.
ಇನ್ನು 50,000 10% ಫಿಕ್ಸ್ಡ್ ಡಿಪಾಸಿಟ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ 50,000 ಮೇಲೆ 10% ಮಾಡೋಣ, 5,000 ಬರುತ್ತೆ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡಿಪಾಸಿಟ್ಸ್. ಇನ್ನು ನೆಕ್ಸ್ಟ್ 2,000 ಇಂಟ್ರೆಸ್ಟ್ ಆನ್ 10% ಡಿವೆಂಚರ್ಸ್ ಆಫ್ 20,000. ಸೊ ಕ್ವಶನ್ ಅಲ್ಲಿ ಯಾವಾಗ ಇಂಟ್ರೆಸ್ಟ್ ಅನ್ನೋ ಪದ ಬಳಸ್ತಾರೆ ನೀವು ಪರ್ಸೆಂಟೇಜ್ ಮಾಡಿ ಕಂಡು ಹಿಡಿಬಾರ್ದು, ಕೊಟ್ಟರು ಅಮೌಂಟ್ ನೇ ಡೈರೆಕ್ಟ್ ಆಗಿ ತಗೋಬೇಕು, ನೆನಪಿರ್ಲಿ. ಸೊ ಇಲ್ಲಿ ಏನ್ ಮಾಡ್ತಿದ್ವಿ, 20,000ಗೆ 9% ಮಾಡಿದೀವಿ, 45,000ಗೆ 10% ಅಂತ ಮಾಡಿದೀವಿ, 1,50,000ಗೆ 10% ಅಂತ ಮಾಡಿದೀವಿ. ಸೆಂಟೆನ್ಸ್ ನಲ್ಲಿ ಎಲ್ಲೂ ಕೂಡ ಇಂಟ್ರೆಸ್ಟ್ ಅನ್ನೋ ಪದ ಇಲ್ಲ. ಇಂಟ್ರೆಸ್ಟ್ ಅನ್ನೋ ಪದ ಇದ್ರೆ ಪರ್ಸೆಂಟೇಜ್ ಕೊಟ್ಟರು ಮಾಡಬಾರ್ದು, ಅವರೇ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ, ಅದು ಅಸಲಲ್ಲ, ಅದು ಆಲ್ರೆಡಿ ಕೊಟ್ಟಿರೋದು ಇಂಟ್ರೆಸ್ಟೇ. ಸೊ ಡೈರೆಕ್ಟ್ ಆಗಿ ತಗೋಬೇಕು. ಇಂಟ್ರೆಸ್ಟ್ ಆನ್ FD ಅಂತ ಬರೋದು 2,000. ಈಗ ಎಲ್ಲಾ ಅಡ್ಜಸ್ಟ್ಮೆಂಟ್ 7 ಅಡ್ಜಸ್ಟ್ಮೆಂಟ್ ಮುಗಿತು, ಅದ್ರಲ್ಲಿ 2 ಎಕ್ಸಾಮ್ಟ್ ಇತ್ತು, ಒಂದು ಗ್ರಾಸ್ ಅಪ್ ಮಾಡೋದಿತ್ತು, ಉಳಿದಿದ್ದು ಡೈರೆಕ್ಟ್ ತಗೊಳ್ಳೋದಿತ್ತು. ಈಗ ಟೋಟಲ್ ಮಾಡಿ ಔಟರ್ ಕಾಲಮ್ ಬರಿತೀನಿ. ಸೊ ಅಡ್ಜಸ್ಟ್ಮೆಂಟ್ ಓದಿ, ಏನ್ ಅಡ್ಜಸ್ಟ್ಮೆಂಟ್ ಬಂದ್ರು ಅದು ಡಿಡಕ್ಷನ್ ಗೆ ಯೂಸ್ ಆಗುತ್ತೆ. ಬ್ಯಾಂಕ್ ಚಾರ್ಜಸ್ 400 ಅಂತ ಇದೆ, ಕಮಿಷನ್, ಬ್ಯಾಂಕ್ ಚಾರ್ಜಸ್, ಬ್ರೋಕರೇಜ್, ಇವು 3 ಶಬ್ದ ಇದೆ. ಕಲೆಕ್ಷನ್ ಚಾರ್ಜಸ್, ಬ್ಯಾಂಕ್ ಚಾರ್ಜಸ್, ಕಮಿಷನ್, ಬ್ರೋಕರೇಜ್, ಇವು 4ರಲ್ಲಿ ಯಾವ ಶಬ್ದ ಬಂದ್ರು ಅದು ಡಿಡಕ್ಷನ್. 400 ಅಂತ ಇದೆ, ಮತ್ತೊಂದು 500 ಅಂತ ಇದೆ, 2 ಅಮೌಂಟ್ ಇದೆ. ಸೊ 400 ಪ್ಲಸ್ 500 ಅಂದ್ರೆ ಒಂದು ಡಿಡಕ್ಷನ್ ಚಾರ್ಜ್ ಇರುತ್ತೆ, ಒಂದು ಅವನೇ ಲೋನ್ ತಗೊಂಡಿರ್ತಾನೆ, ಅಂದ್ರೆ ಬ್ಯಾಂಕ್ ನಲ್ಲಿ ಇಡೋದಕ್ಕೆ ದುಡ್ಡನ್ನ ಬೇರೆ ಕಡೆಯಿಂದ ಸಾಲ ಮಾಡಿ ಬ್ಯಾಂಕ್ ನಲ್ಲಿ ಬಡ್ಡಿ ಇಟ್ಟಿರ್ತಾನೆ. ಸೊ ಟೋಟಲ್ ಅಮೌಂಟ್ 900 ಡಿಡಕ್ಷನ್ ಇದೆ. ಮೈನಸ್ ಮಾಡಿದ ನಂತರ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 27,700. ಸೊ ಇಷ್ಟು ಸಿಂಪಲ್ ಮೆಥಡ್ ನ ನೀವು ಫಾಲೋ ಮಾಡಿದ್ರೆ ಸಾಕು, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಗೊತ್ತಾಗುತ್ತೆ. ಟೋಟಲ್ ನೆನ್ಪಿಟ್ಕೋಬೇಕಾಗಿರೋದು ಹೆಡ್ಡಿಂಗ್ ಮತ್ತು ಕಾಲಮ್ಸ್ ನೆನ್ಪಿಟ್ಕೊಳ್ಳಿ, ಬಿಡುವಂತ ಈ 5 ಐಟಮ್ ನೆನ್ಪಿಟ್ಕೊಳ್ಳಿ, ಇವಕ್ಕೆ ಎಕ್ಸಾಮ್ ಅಂತ ಬರೀಬೇಕು. ಗ್ರಾಸ್ ಅಪ್ ಯಾವಾಗ ಮಾಡಬೇಕು, 100/90 ಯಾವಾಗ ಮಾಡ್ಬೇಕು ಅಂತ ನೆನ್ಪಿಟ್ಕೊಳ್ಳಿ. ಸೊ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಅನ್ನೋ ಪದ ಬಂದ್ರೆ ಏನು ಕ್ಯಾಲ್ಕುಲೇಷನ್ ಮಾಡ್ಲಾರ್ದೇನೆ, ಒಂದ್ ವೇಳೆ ಟ್ಯಾಕ್ಸ್ ಫ್ರೀ ಇವೆಲ್ಲ ಇದ್ರೆ 100/90 ಮಾಡಬೇಕು. ಅಮೌಂಟ್ ನ ಪರ್ಸೆಂಟೇಜ್ ಮಾಡಿ ಇಂಟ್ರೆಸ್ಟ್ ಕಂಡಿಡಿಬಾರ್ದು, ಅಮೌಂಟೇ ಇಂಟ್ರೆಸ್ಟ್ ಅಂತ ತಗೋಬೇಕು. ಸೊ ಅಮೌಂಟ್ ಹಚ್ಚುವಾಗ ಗ್ರಾಸ್ ಅಪ್ ಮಾಡೋ ಸಿಚುವೇಶನ್ ಈ ಶಬ್ದ ಬಂದ್ರೆ ಗ್ರಾಸ್ ಅಪ್ ಮಾಡಬೇಕು. ಸೊ ಇದಿಷ್ಟು ರೂಲ್ಸ್ ನ ನೆನ್ಪಿಟ್ಕೋಬೇಕು. ಪ್ಲಸ್ ಡಿಡಕ್ಷನ್ ಮಾಡುವಂತ ಶಬ್ದಗಳನ್ನ ನೆನ್ಪಿಟ್ಕೋಬೇಕು. ಯಾವಾಗ ನೀವು ಮಾಡ್ಬೇಕಂದ್ರೆ, 1 ಕಮಿಷನ್ ಅಂತ ಬಂದ್ರೆ, 2 ಬ್ರೋಕರೇಜ್ ಅಂತ ಬಂದ್ರೆ, 3ನೇದು ಬ್ಯಾಂಕ್ ಚಾರ್ಜಸ್ ಅಂತ ಬಂದ್ರೆ, 4ನೇದು ಕಲೆಕ್ಷನ್ ಚಾರ್ಜಸ್ ಅಂತ ಬಂದ್ರೆ, 5 ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಅಂತ ಇದ್ರೆ, ಲೋನ್ ಟೇಕನ್ ಇಂಟ್ರೆಸ್ಟ್ ಇದ್ರೆ. ಸೊ ಇಷ್ಟು 5 ಬಂದಾಗ ಡಿಡಕ್ಷನ್ ಹೆಸರು ನೆನ್ಪಿಟ್ಕೊಳ್ಳಿ 57. ಸೊ ಇದನ್ನು ಬರೀಲೇಬೇಕು ಕಂಪಲ್ಸರಿ. ಮೈನಸ್ ಮಾಡಿದ ನಂತರ ಬ್ಯಾಲೆನ್ಸ್ ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಆನ್ಸರ್ ಗೆ ಬರೀಬೇಕು. ಸೊ ಇದಿಷ್ಟು ರೂಲ್ಸ್ ನೆನ್ಪಿಟ್ಕೊಂಡ್ರೆ ಪೂರ್ತಿ ಅಂಕಗಳು ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇದೇ ಮೆಥಡ್ ಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಧನ್ಯವಾದಗಳು.